ಈ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಚರಾಕ್ಷರಗಳಿರುವಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಎಂತಕ್ಕಂಥ ಪಾಠದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಗಣಿತದಲ್ಲಿ ಈ ಒಂದು ಪಾಠ ತುಂಬ ಇಂಪಾರ್ಟೆಂಟ್. ಸೊ ಇದರಲ್ಲಿ ಸಾಕಷ್ಟು ಪ್ರಶ್ನೆಗಳು ಈ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡಿದ್ದೀರಿ. ಹಾಗಾದರೆ ಟೈಮ್ ವೇಸ್ಟ್ ಮಾಡದೆ ಈ ವಿಡಿಯೋನ ಪ್ರಾರಂಭ ಮಾಡೋಣ. ಮೊದಲಿಗೆ ಈ ಒಂದು ಪಾಠದಲ್ಲಿ ಒಂದು ಅಂಕದ ಪ್ರಶ್ನೆಗಳು ಅನುಪಾತಗಳನ್ನು ಹೋಲಿಸುವುದು. ಸೊ ಯಾವ ರೀತಿಯಾದ ಪ್ರಶ್ನೆಗಳು ನಿಮಗೆ ಬರ್ಬೋದು, ಅದಕ್ಕಾಗಿ ನೀವು ಏನೆಲ್ಲ ತಿಳ್ಕೋಬೇಕು ಅಂತ ನೋಡೋದಾದರೆ, ಸೊ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳನ್ನು ನಾವು ಹೋಲಿಕೆ ಮಾಡುವಾಗ ಬಹಳಷ್ಟು ಸಿಂಪಲ್ ಆಗಿ ಒಂದು ಆದರ್ಶ ರೂಪದಲ್ಲಿ ನಾವು ಬರ್ಕೊಳ್ತಕ್ಕಂಥದ್ದು ನಮಗೆ ಭಾಳ ಇಂಪಾರ್ಟೆಂಟು. ಅದರಲ್ಲಿ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇದೇನು ನಾವು ಸೂತ್ರಗಳನ್ನು ನೋಡ್ತಾ ಇದ್ದೀರಿ. ಸೊ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಸ್ ಈಕ್ವಲ್ ಟು 0 ಈ ಒಂದು ಆದರ್ಶ ರೂಪದಲ್ಲಿ ನಾವು ಬರೆದಾಗ ಆ ಎರಡೂ ಸಮೀಕರಣಗಳನ್ನು ನೋಡಿ ಈ ರೀತಿ, ಅಂದರೆ ಅದರ ಕ್ಯಾರೆಕ್ಟರಿಸ್ಟಿಕ್ಸನ್ನು ನಾವು ಈಸಿಯಾಗಿ ಹೇಳ್ಬೋದು. ಸೊ ಯಾವ ರೀತಿ ಅಂತ ನಾವು ನೋಡೋದಾದರೆ, ಮೊದಲಿಗೆ ಆ ಎರಡು ಒಂದು ಸಮೀಕರಣಗಳು, ಎರಡು ರೇಖಾತ್ಮಕ ಸಮೀಕರಣಗಳೇನಿದ್ದಾವೆ ಅವುಗಳಲ್ಲಿ a1/a2 ನಾಟ್ ಈಕ್ವಲ್ ಟು b1/b2 ಆದರೆ, ಸೊ ಈ ಒಂದು ಕಂಡೀಷನ್ ಇತ್ತು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥವು ಛೇದಿಸುವ ರೇಖೆಗಳು ಒಂದಕ್ಕೊಂದು ಛೇದಿಸ್ತವೆ, ಹಾಗೆ ಅವುಗಳ ನಿಖರವಾಗಿ ಒಂದು ಪರಿಹಾರವನ್ನು ಹೊಂದಿದೆ ಅಂತಕ್ಕಂಥದ್ದು, ಅಂದರೆ ಒಂದೇ ಒಂದು ಪರಿಹಾರವನ್ನು ಅದು ಹೊಂದಿದೆ, ಜೊತೆಗೆ ಆದರೂ ಸ್ಥಿರವಾಗಿರುತ್ತದೆ, ಅಂದರೆ ಅವಲಂಬಿತವಾಗಿರುತ್ತದೆ ಅಂತಕ್ಕಂಥದ್ದು. ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ಥರ ಇದೆ ಅಂತ ಈ ಒಂದು ಮೊದಲನೇ ಕಂಡೀಷನನ್ನು ಓಕೆ ಮಾಡಿದರೆ ಸೊ ಅಷ್ಟೆಲ್ಲ ಅಂಶಗಳು ಬರುತ್ತೆ. ಅಂದರೆ a1/a2 ಇಸ್ ನಾಟ್ ಈಕ್ವಲ್ ಟು b1/b2 ಬಂದಾಗ ಛೇದಿಸುವ ರೇಖೆಗಳು ಒಂದು ಪರಿಹಾರ ಮತ್ತು ಸ್ಥಿರವಾಗಿರುತ್ತೆ. ನೆಕ್ಸ್ಟ್ a1/a2 ಇಸ್ ಈಕ್ವಲ್ ಟು b1/b2 ಇಸ್ ಈಕ್ವಲ್ ಟು c1/c2 ಅಂತ ಬಂದರೆ ಐಕ್ಯಗೊಳ್ಳುವ ರೇಖೆಗಳು, ಅಪರಿಮಿತ ಪರಿಹಾರಗಳು, ಹಾಗೆ ಸ್ಥಿರವಾಗಿರುತ್ತದೆ. ಅಂದರೆ ಇಲ್ಲಿ ಪರಿಹಾರ, ಅದಕ್ಕೆ ಸೊಲ್ಯೂಷನ್ಸು ತುಂಬಾ ಬರ್ತವೆ ಅಂತಕ್ಕಂಥದ್ದು. ನೆಕ್ಸ್ಟ್ a1/a2 ಈಸ್ ಈಕ್ವಲ್ ಟು b1/b2 ನಾಟ್ ಈಕ್ವಲ್ ಟು c1/c2 ಅಂತ ಇದ್ದರೆ ಇಲ್ಲಿ ಸಮಾಂತರ ರೇಖೆಗಳು ಬರ್ತವೆ, ಎರಡು ಒಂದಕ್ಕೊಂದು ಸಮಾಂತರ ರೇಖೆಗಳು, ಇದಕ್ಕೆ ಪರಿಹಾರ ಇಲ್ಲ, ಜೊತೆಗೆ ಅವು ಅಸ್ಥಿರವಾಗಿರ್ತವೆ ಅಂತಕ್ಕಂಥದ್ದು. ಇದನ್ನು ನೀವು ನೆನಪಿಟ್ಕೊಳ್ಳಿ, ಇವು ಕೂಡ ಪರೀಕ್ಷೆಯಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿ ಬರ್ತವೆ. ಇದರ ಮೇಲೆ ಈಗ ಲೆಕ್ಕಗಳು ಯಾವ್ಯಾವೆಲ್ಲ ಬಂದಿದ್ದಾವೆ ಅಂತೇಳಿ ನಾವು ಡಿಸ್ಕಷನ್ ಮಾಡೋಣ. ಸೊ ಈ ಸ್ಕ್ರೀನಲ್ಲಿ ಇರ್ತಕ್ಕಂಥ ಎಲ್ಲ ಅಂಶಗಳನ್ನು ನೀವು ನೋಟ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಹಾಗೆ ಬರ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟು. ಸೊ ಇದು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ಅಷ್ಟೇ ಅಲ್ಲ, ಈ GPSTR HSTR ಏನೆಲ್ಲ ಎಕ್ಸಾಮ್ಗೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಅವ್ರಿಗೂ ಕೂಡ ತುಂಬಾ ಇಂಪಾರ್ಟೆಂಟು. ಸೊ ಪ್ರಶ್ನೆಗಳು ಈ ರೀತಿ ಇದೆ, ನೋಡ್ಬೋದು. a1x ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ ಟು 0 ಮತ್ತು a2x ಪ್ಲಸ್ b2y ಪ್ಲಸ್ c2 ಇಸ್ ಈಕ್ವಲ್ ಟು 0 ರೂಪದ ರೇಖಾತ್ಮಕ ಸಮೀಕರಣಗಳಿಗೆ ಎಳೆದ ರೇಖೆಗಳು ಪರಸ್ಪರ ಐಕ್ಯಗೊಂಡರೆ ಅವುಗಳ ಅನುಪಾತ ಅಂತ ಕೇಳಿದರೆ. ಸೊ ನಾನು ಆಗಲೇ ಹೇಳ್ದಂಗೆ ಐಕ್ಯಗೊಂಡಾಗ ಬರುವಂಥದ್ದು ಇದು ಎಲ್ಲ ರೇಷು a1/a2 ಇಸ್ ಈಕ್ವಲ್ ಟು b1/b2 ಇಸ್ ಈಕ್ವಲ್ ಟು c1/c2 ಆಗಿರುತ್ತೆ. ಇದು ಒಂದು ಅಂಕಕ್ಕೆ ಪ್ರಶ್ನೆಗಳನ್ನು ಕೊಡ್ತಾರೆ. ಅದೇ ರೀತಿ 2019ರಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದರು. ಸೊ ಯಾವ ಪ್ರಶ್ನೆ ಅಂತ ನಾವು ನೋಡೋದಾದರೆ, ಸೆಕೆಂಡ್ ಕ್ವಶನ್ ನೋಡಿ, 2x ಪ್ಲಸ್ 3y ಮೈನಸ್ 9 ಇಸ್ ಈಕ್ವಲ್ ಟು 0 ಮತ್ತು 4x ಪ್ಲಸ್ 6y ಮೈನಸ್ 18 ಇಸ್ ಈಕ್ವಲ್ ಟು 0 ಈ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳು, ಈ ಸಮೀಕರಣವನ್ನು ಪ್ರತಿನಿಧಿಸುವಂಥ ರೇಖೆಗಳು ಏನಾಗಿರ್ತವೆ ಅಂತ. ಸೊ ನಾನು ಆಗಲೇ ಹೇಳ್ದಂಗೆ ನೀವು ಏನು ಮಾಡಬೇಕಾಗ್ತದೆ, ಎಲ್ಲವೂ ಸಮ ಇದೆ ಅಂತ ಚೆಕ್ ಮಾಡಬೇಕು. ಅಲ್ಲಿಗೆ a1/a2 ಅಂದರೆ a1/a2 2/4, ಇಲ್ಲಿ a1 2 ಆಗಿರುತ್ತೆ, ಇಲ್ಲಿ 4 ಆಗಿರುತ್ತೆ, ಇಸ್ ಈಕ್ವಲ್ ಟು 3/6 ಇಸ್ ಈಕ್ವಲ್ ಟು 9/18 ಮೈನಸ್ ಮೈನಸ್ ಕ್ಯಾನ್ಸಲ್. ಅಲ್ಲಿಗೆ ಎಲ್ಲವೂ ಕೂಡ 2 ಒಂದಲೇ 2 ಎರಡಲೇ 3 ಒಂದಲೇ 3 ಎರಡಲೇ, ಸೊ ಎಲ್ಲವೂ ಸೇಮ್ ಬರ್ತಾವಲ್ವ. ಸೊ ಹಾಗಾಗಿ ಇವು ಕೂಡ ಎಂಥ ರೇಖೆಗಳಾಗಿರ್ತವೆ ಅಂತ ಹೇಳಿದರೆ ಐಕ್ಯವಾಗುವಂತಹ ರೇಖೆಗಳನ್ನು ಅದು ಹೊಂದಿರುತ್ತೆ. ಸೊ ಈ ಕಂಡೀಷನ್ನೇ ಅಲ್ಲೂ ಕೂಡ ಫಾಲೋ ಆಗುತ್ತೆ ಅಂತಕ್ಕಂಥದ್ದು ನೆನಪಿರಲಿ. ನೆಕ್ಸ್ಟು ಅದೇ ರೀತಿ ಮತ್ತೊಂದು ಈ ಕ್ವಶನ್ ಲೆಕ್ಕಗಳನ್ನು ಕೊಟ್ಟಿದ್ದಾರೆ, ನೋಡ್ಬೋದು. ಸೊ ನಾನು ಹೇಳೋದನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡೋದು ತುಂಬ ಒಳ್ಳೆಯದು. x ಪ್ಲಸ್ 2y ಮೈನಸ್ 4 ಇಸ್ ಈಕ್ವಲ್ ಟು 0 ಮತ್ತು 2x ಪ್ಲಸ್ 4y ಮೈನಸ್ 12 ಇಸ್ ಈಕ್ವಲ್ ಟು 0 ಆದರೆ ಈ ಸಮೀಕರಣ ಪ್ರತಿನಿಧಿಸುವ ರೇಖೆಗಳು ಏನಾಗಿರ್ತವೆ ಅಂತಕ್ಕಂಥದ್ದು. ಸೊ ಅಲ್ಲಿ ನೀವು a1/a2 ನೆಕ್ಸ್ಟು b1/2/b2 4, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಲ್ಲಿ 4/12. ಸೊ ಈಗ ನೋಡಿ 2 ಒಂದಲೇ 2 ಎರಡಲೇ 2 ಈಕ್ವಲ್ ಆಯಿತು, 4 ಒಂದಲೇ 4 ಮೂರಲೇ. ಸೊ ಲಾಸ್ಟ್ ಟರ್ಮ್ ಮಾತ್ರ ಈಕ್ವಲ್ ಆಗಲಿಲ್ಲ. ಸೊ ಲಾಸ್ಟ್ ಟರ್ಮ್ ಈಕ್ವಲ್ ಆಗಲಿಲ್ಲ ಅಂತ ಹೇಳಿದರೆ ನಿಮ್ಗೆ ಈ ಕಂಡೀಷನ್ ಅನ್ನೋದು ನಿಮಗೆ ಗೊತ್ತಾಯ್ತಲ್ಲಿ. ಅಂದರೆ ಅರ್ಥ ಎಂಥ ರೇಖೆಗಳವು ಸಮಾಂತರ ರೇಖೆಗಳು, ಅಸ್ಥಿರವಾದಂತಹ ಪರಿಹಾರಗಳೇ ಕೊಟ್ಟಿಲ್ಲ. ಸೊ ಆ ಥರದ ಒಂದು ಆನ್ಸರ್ ಬರುತ್ತೆ. ಹಾಗಾಗಿ ಅದಕ್ಕೆ ಸರಿಯಾದ ಉತ್ತರ
ಸಮಾಂತರ ರೇಖೆಗಳು. A1/A2 ಇಸ್ ಈಕ್ವಲ್ ಟು B1/B2 ಇಸ್ ನಾಟ್ ಈಕ್ವಲ್ ಟು C1/C2 ಅಂತ ಬಂದಾಗ ಸಮಾಂತರ ರೇಖೆಗಳು. ನೆಕ್ಸ್ಟು ಸಮೀಕರಣಗಳು ಅನನ್ಯ ಪರಿಹಾರವನ್ನು ಹೊಂದಿದ್ದರೆ ಆ ಅನುಪಾತವು. ಸೊ ನಾನು ಆಗಲೇ ಹೇಳ್ದಂಗೆ ಅನನ್ಯ ಪರಿಹಾರ ಇದ್ದಂದರೆ A1/A2 ನಾಟ್ ಈಕ್ವಲ್ ಟು B1/B2 ಇದ್ದಾಗ ಅವು ಅನನ್ಯ ಪರಿಹಾರಗಳನ್ನು ಹೊಂದಿರ್ತದೆ, ಅಂದರೆ ಒಂದೇ ಪರಿಹಾರವನ್ನು ಹೊಂದಿರುತ್ತೆ. ನೆಕ್ಸ್ಟ್ ಐಕ್ಯವಾಗುವ ರೇಖೆಗಳಿಗೆ ಕಂಡೀಷನ್ನು ಅವರೇ ಕೊಟ್ಬಿಟ್ಟು ಅದು ಎಂಥ ರೇಖೆಗಳು ಅಂದರೆ, ಸೊ ನೀವು ಅದನ್ನು ಬರಿಬೋದು. ಎಲ್ಲವೂ ಈಕ್ವಲ್ ಇದ್ದರೆ ಐಕ್ಯವಾಗುವಂಥವು. ಅದೇ ರೀತಿ 2019 2020ರಲ್ಲಿ ಪ್ರಶ್ನೆಗಳನ್ನು ಏನೆಲ್ಲ ಕೇಳಿದ್ರು ಅವುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಅವುಗಳನ್ನು ಪ್ರಾಕ್ಟೀಸ್ ಮಾಡೋದು ತುಂಬ ಒಳ್ಳೆಯದು. ಇಲ್ಲಿ 9 ಪ್ರಶ್ನೆಗಳಿದ್ದಾವೆ. ನೀವೇ ಇವನ್ನ ಬರ್ಕೊಂಡು ನಿಮ್ಮ ನೋಟ್ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಖಂಡಿತ ಇಂತಹ ಪ್ರಶ್ನೆಗಳಿಗೆ ನೇರವಾಗಿ ಈಸಿಯಾಗಿ ಉತ್ತರವನ್ನು ನೀವು ಕೊಡ್ಬೋದು. ಹಾಗೆಯೇ ಈ ಸಮೀಕರಣಗಳ ಒಂದು ಗುಣಧರ್ಮಗಳನ್ನು ತಿಳ್ಕೊಂಡ್ರಿ. ಅವು ಸಮಾಂತರ ರೇಖೆಗಳು, ಐಕ್ಯವಾಗುವಂಥ ರೇಖೆಗಳು, ಛೇದಿಸುವ ರೇಖೆಗಳು, ಅಥವಾ ಎಷ್ಟು ಒಂದು ಪರಿಹಾರಗಳನ್ನು ಹೊಂದಿವೆ, ಅವುಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅನ್ನೋದನ್ನು ನೀವು ತಿಳ್ಕೊಂಡ್ರಿ. ಬಟ್ ಈಗ 2 ಅಂಕದ ಪ್ರಶ್ನೆಗಳಲ್ಲಿ ವರ್ಜಿಸುವ ವಿಧಾನದಿಂದ ಸಮೀಕರಣವನ್ನು ಬಿಡಿಸೋದು ಹೇಗೆ ಅಂತಕ್ಕಂಥದ್ದನ್ನು ನೋಡೋಣ. ಇದು ಕೂಡ ತುಂಬ ಇಂಪಾರ್ಟೆಂಟು. ಬಹಳ ಈಸಿಯಾದಂತಹ ಲೆಕ್ಕಗಳು. ಅವುಗಳನ್ನು ಬಿಡಿಸುವಂಥ ಪ್ರಯತ್ನ ನಾವು ಮಾಡೋಣ. ಯಾವ ವಿಧಾನ ಅಂತ ಹೇಳಿದರೆ ವರ್ಜಿಸುವ ವಿಧಾನ. ಎಸ್. ಸೊ ಪ್ರಶ್ನೆ ಈ ರೀತಿ ಇದೆ. x + y = 14 ಮತ್ತು x - y = 4. ಇದನ್ನು ವರ್ಜಿಸುವ ವಿಧಾನದಿಂದ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಯಾವ ರೀತಿಯಾಗಿ ಇದಕ್ಕೆ ಆನ್ಸರನ್ನು ಮಾಡಬೇಕು ಅಂತ ನೋಡೋಣ. ಸೊ ಇದಕ್ಕೆ ಸೊಲ್ಯೂಷನ್ ಬಂದು ಇದು 2019 ಜೂನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಒಂದು ಪ್ರಶ್ನೆ. ಅಂದರೆ ಸಮೀಕರಣಗಳನ್ನು ಬಿಡಿಸಿ ಅಂತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ಸಮೀಕರಣಗಳನ್ನು ಬಿಡಿಸುವಾಗ ವರ್ಜಿಸುವ ವಿಧಾನ ಅಂತ ಕೇಳಿದಾಗ ನೀವು ಈ ಒಂದು ಮೆಥಡನ್ನು ಮಾಡಬೇಕಾಗತ್ತೆ. ಅಥವಾ ಕೇವಲ ಪರಿಹಾರಗಳನ್ನು ಕಂಡುಹಿಡಿಯಿರಿ ಅಂದರೆ ನಿಮ್ಗೆ ಯಾವ ಮೆಥಡ್ ಇಷ್ಟನೋ ಅದನ್ನು ಮಾಡ್ಬೋದು. ಬಟ್ ವರ್ಜಿಸುವ ವಿಧಾನವನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಕೊಟ್ಟಿರುವಂಥ ಸಮೀಕರಣದಲ್ಲಿ ಮೊದಲನೇ ಸಮೀಕರಣ x + y = 14. ಇದನ್ನು ಈಕ್ವೇಷನ್ ನಂಬರ್ 1 ಅಂದ್ಕೊಳ್ಳಿ. ಮತ್ತೊಂದು ಈಕ್ವೇಷನ್ ಕೊಟ್ಟಿದ್ದಾರೆ x - y = 4. ಇದನ್ನು ಈಕ್ವೇಷನ್ ನಂಬರ್ 2 ಅಂತ ಬರ್ಕೊಳ್ಳಿ. ಈಗ ಏನು ಮಾಡ್ಬೋದು ನೋಡಿ, y ಕ್ಯಾನ್ಸಲ್ ಮಾಡ್ಬೋದಲ್ಲ. ಆ್ಯಡ್ ಮಾಡಿದರೆ +y - y ಕ್ಯಾನ್ಸಲ್ ಆಗುತ್ತೆ. ಆವಾಗ 2x = 14 + 4 18 ಆಗುತ್ತೆ. ನಮಗೆ x ಮಾತ್ರ ಬೇಕು. ಹಾಗಾಗಿ 18 / 2 ಇದ್ದಿದ್ದನ್ನು ಆ ಕಡೆ ಕಳಿಸಿದ್ದೀನಿ. 2 ಆಗುತ್ತೆ. 18/2 = 9 ಆಗುತ್ತೆ. ಅಂದರೆ 2 2 9 18. ಸೊ ಎಕ್ಸ್ನ ಬೆಲೆ ಎಷ್ಟಾಯಿತು? 9 ಆಯಿತು. ಈಗ ಎಕ್ಸ್ನ ಬೆಲೆ ನಿಮಗೆ ಸಿಕ್ಕಿದೆ ಅಂದಾಗ ವೈನ ಬೆಲೆ ಕಂಡುಹಿಡಿಯಲಿಕ್ಕೆ ಏನು ಮಾಡ್ಬೋದು? x = 9 ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶ ಮಾಡಿದಾಗ ಏನಾಗುತ್ತೆ? ಆ ಸಮೀಕರಣದಲ್ಲಿ ಏನು ಕೊಟ್ಟಿದ್ದಾರೆ? ಒಂದನೇ ಸಮೀಕರಣ ಏನಿದೆ? x + y = 14 ಇದೆ. ಅದನ್ನು ಬರ್ಕೊಳ್ಳಿ. ಸೊ ಎಕ್ಸ್ನ ಬೆಲೆ ನಮ್ಗೆ ಆಲ್ರೆಡಿ ಗೊತ್ತು 9. ಅದನ್ನು ಬರ್ಕೊಳ್ಳೋಣ. 9 + y = 14. ನಮಗೆ ವೈನ ಬೆಲೆ ಬೇಕಾಗಿದೆ. y = 14 ಅಲ್ಲಿರುತ್ತೆ. 9 ಇದ್ದಿದ್ದು -9 ಆಗುತ್ತೆ. 14ರಲ್ಲಿ 9 ಹೋದರೆ ನಮ್ಗೆ ಗೊತ್ತು ಉತ್ತರ 5 ಅಂತ. ಸೊ ಹೀಗೆ ಆನ್ಸರನ್ನು ನಾವು ಈಸಿಯಾಗಿ ಕಂಡುಹಿಡಿಬೋದು. ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಅರ್ಥ ಆಗಿಲ್ಲ ಅಂದರೆ ವಿಡಿಯೋನ ಮತ್ತೊಂದು ಸರಿ ನೀವು ರಿವ್ಯೂ ಮಾಡ್ಕೊಳ್ಳಿ. ನಿಮಗೆ ಯಾವ ಮೆಥಡ್ ಇಷ್ಟನೋ ಆ ಮೆಥಡಲ್ಲಿ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನೀವು ಆಗಲೇ ನಾನು ಕೊಟ್ಟಂಥ ಬೆಲೆಯನ್ನು ಈ ಒಂದು ಎರಡನೇ ಸಮೀಕರಣಕ್ಕೂ ಕೂಡ ಹಾಕಿ ಚೆಕ್ ಮಾಡ್ಬೋದು. ಬೇಕಾದ್ರೆ ಚೆಕ್ ಮಾಡಿ. 9 - y = 4 ಆಗುತ್ತೆ. ಸೊ ನೀವು ವೈನ ಆಚೆ ಕಡೆ ತೊಗೊಂಡೋದ್ರೆ +y ಆಗುತ್ತೆ. 4 ಈ ಕಡೆ ತೊಗೊಂಬರ್ರಿ. 9 4. ಅವಾಗ ಏನಾಗ್ತದೆ? -y ಇದ್ದಿದ್ದು ಆ ಕಡೆ ಹೋದರೆ +y ಆಗುತ್ತೆ. 4 ಇದ್ದಿದ್ದು ಈ ಕಡೆ ಬಂದರೆ -4 ಆಗುತ್ತೆ. 9ರಲ್ಲಿ 4 ಕಳೆದ್ರೆ 5 ಉತ್ತರ ಬರುತ್ತೆ. ಸೊ ಹಾಗೂ ಕೂಡ ನಿಮಗೆ ಸೇಮ್ ಆನ್ಸರೇ ಬರ್ತಾ ಇತ್ತು. ನೀವು ಯಾವುದೇ ಮೆಥಡಲ್ಲಿ ಅಂದರೆ ಸಮೀಕರಣ 1ರಲ್ಲಾದರೂ ಆದೇಶ ಮಾಡ್ಬೋದು, 2ರಲ್ಲಾದರೂ ಆದೇಶ ಮಾಡ್ಬೋದು. ನಾನು ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟು ಮುಂದಿನ ಲೆಕ್ಕವನ್ನು ನೋಡೋಣ. ಅಲ್ಲಿ ಕೊಟ್ಟಿರುವಂಥ ಲೆಕ್ಕ ನೋಡಿ. 3x + 2y = 11. ಇನ್ನೊಂದು 5x - 2y = 13 ಅಂತ ಕೊಟ್ಟಿದ್ದಾರೆ. ಆ ಒಂದು ಸಮೀಕರಣವನ್ನು ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಈ ಎರಡನ್ನು 2y 2y ಕಾಮನ್ ಇರೋದ್ರಿಂದ ಕಳಿಬೇಕು. ಒಂದರಲ್ಲೊಂದನ್ನು ಕಳೆದಾಗ ಏನಾಗುತ್ತೆ ನೋಡಿ. ಅಂದರೆ ಕೂಡಿ ಅಥವಾ ಕಳಿಬೋದು, ಯಾವುದಾದ್ರೂ ಮಾಡ್ಬೋದು. ನಿಮಗೆ ಕಳೆದಾಗ ಏನಾಗುತ್ತೆ? ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ನೀವು ಯಾಕೆ ಕಳಿಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಇಲ್ಲಿ 2y ಮೈನಸ್ ಇರೋದ್ರಿಂದ ಆ್ಯಡ್ ಮಾಡಬೇಕು. ಆಗ ಇವೆರಡು ಕ್ಯಾನ್ಸಲ್ ಆಗ್ತವೆ. ಇನ್ನು 3x 5x ಕೂಡಿದರೆ 8x ಆಗುತ್ತೆ. 11 ಮತ್ತು 13 ಕೂಡಿದರೆ 24 ಆಗುತ್ತೆ. ಅರ್ಥ ಆಯ್ತಾ? ಅಲ್ಲಿ ಬರೆಯುವಾಗ ಇಲ್ಲಿ ಮೈನಸ್ ಬರ್ದಿಲ್ಲ ಅಷ್ಟೇ. ನೀವು ಅದಕ್ಕೆ ಸೊ ಈ ಲೆಕ್ಕಗಳನ್ನು ಕೂಡ ನೀವು
ಪ್ರಾಕ್ಟೀಸ್ ಮಾಡಿ. ವರ್ಜಿಸುವ ವಿಧಾನದಲ್ಲಿ ಲೆಕ್ಕಗಳನ್ನು ಯಾವ ರೀತಿ ಬಿಡಿಸಬೇಕು ಅಂತ ಪ್ರಾಕ್ಟೀಸ್ ಮಾಡಿ. ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ, ಸೊ ಸ್ಕ್ರೀನ್ ಹಾಗೆ ಪಾಸ್ ಮಾಡಿದ್ದೀನಿ. ಇವುಗಳನ್ನು ಬರ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ. ನಿಮ್ಗೇನಾದರೂ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ನನ್ನ ವಾಟ್ಸಪ್ ನಂಬರ್ 8123441226 ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿ. ಆ ಲೆಕ್ಕದ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕ್ಲಾರಿಫಿಕೇಷನನ್ನು ನಾನು ನಿಮಗೆ ಕೊಡ್ತೇನೆ. ಓಕೆ, ಗೊತ್ತಾಗಿದೆಯಲ್ಲ ಈ ವಿಧಾನದಲ್ಲಿ ಹೇಗೆ ಲೆಕ್ಕಗಳನ್ನು ಬಿಡಿಸಬೇಕು ಅಂತಕ್ಕಂಥದ್ದು. ಈ ವರ್ಜಿಸುವ ವಿಧಾನವನ್ನು ಬಿಟ್ಟು ಮತ್ತೆ ಯಾವ ವಿಧಾನವನ್ನು ಕೇಳ್ತಾರೆ ಅಂತ ನೋಡೋದಾದರೆ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮತ್ತೊಂದು ವಿಧಾನ ಬಂದು ಆದೇಶ ವಿಧಾನ. ಸಮೀಕರಣಗಳನ್ನು ಆದೇಶ ವಿಧಾನದ ಮೂಲಕ ನಾವು ಬಿಡಿಸ್ಬೋದು. ಇದು ಕೂಡ 2 ಅಂಕದ ಪ್ರಶ್ನೆಗಳಿಗೆ ಪ್ರಮುಖವಾದಂಥ ಪ್ರಶ್ನೆ. ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಆದೇಶ ವಿಧಾನದಿಂದ ಬಿಡಿಸಿ ಅಂತೇಳಿ ಕೇಳ್ತಾರೆ. ಈಗ ಒಂದು ಮಾದರಿ ಲೆಕ್ಕವನ್ನು ನೋಡಿ ನೆಕ್ಸ್ಟು ಕಂಟಿನ್ಯೂ ಮಾಡೋಣ. ಬಹಳ ಸಿಂಪಲ್ ಆಗಿ ಯಾವ ರೀತಿ ಬಿಡಿಸಬೇಕು ಅಂತಕ್ಕಂಥದ್ದನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ಆದೇಶ ವಿಧಾನದಿಂದ ಲೆಕ್ಕವನ್ನು ಬಿಡಿಸುವಂಥ ಕ್ರಮ ನೋಡೋಣ. ರೇಖಾತ್ಮಕ ಸಮೀಕರಣಗಳಲ್ಲಿ ಪ್ರಮುಖವಾದಂತಹ ಪ್ರಶ್ನೆಗಳು ಇದರ ಮೇಲೆ ಬಂದೇ ಬರುತ್ತೆ. ಒಂದು ಲೆಕ್ಕ ನೀವು ಹಾಕೊಂಡ್ರೆ ಉಳಿದ ಎಲ್ಲ ಲೆಕ್ಕಗಳನ್ನು ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ತಾ, ಲೆಕ್ಕ ಈ ರೀತಿ ಇದೆ. 2x ಪ್ಲಸ್ 3y = 11 ಮತ್ತು 2x - 4y = -24. ಸೊ ಈ ಸಮೀಕರಣವನ್ನು 2 ಸಮೀಕರಣಗಳನ್ನು ಆದೇಶ ವಿಧಾನದಿಂದ ಬಿಡಿಸಬೇಕು. ಮೊದಲಿಗೆ ಈ ಒಂದು ಪ್ರಶ್ನೆ 2020 ಸೆಪ್ಟೆಂಬರ್ನಲ್ಲಿ ಬಂದಂಥ ಒಂದು ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ ಆಗಿದೆ. ಇನ್ನೊಂದೇನಪ್ಪ ಅಂದರೆ, ನಾನಿಲ್ಲಿ ತಿಳಿಸ್ತಕ್ಕಂತಹ PDF ಕಳಿಸಿ ಅಂತ ನೀವು ಕೇಳ್ತಾ ಇದ್ದರೆ, ಇದು ಇಲಾಖೆಯ ವೆಬ್ಸೈಟ್ನಲ್ಲೇ ಲಭ್ಯ ಇದೆ. ಹಾಗೆ ಈಗ ಆಲ್ರೆಡಿ ನಿಮಗೆ ನಿಮ್ಮ ಶಿಕ್ಷಕರು ಪಾಸಿಂಗ್ ಪ್ಯಾಕೇಜ್ ಅಂತ ಕೊಟ್ಟಿರ್ಬೋದು. ಶಿಕ್ಷಣ ಮಾರ್ಗದರ್ಶಿ ಅಂಥೇಳಿ ಇಲಾಖೆಯಿಂದನೇ ಅಧಿಕೃತವಾಗಿ ಬಿಡುಗಡೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ನಾನು ಶೇರ್ ಮಾಡುವಂಥ ಅವಶ್ಯಕತೆ ಇಲ್ಲ. ಹಾಗೂ ನಿಮ್ಗೆ ಬೇಕಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ, ನೋಡ್ಕೊಳ್ಳಿ ಅಂತ ಹೇಳ್ತಾ. ಸೊ ನೋಡೋಣ, ಇಲ್ಲಿ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸುವಂಥ ಆದೇಶ ವಿಧಾನವನ್ನು ಹೇಗೆ ಮಾಡೋದು. ಪರಿಹಾರ ಮೊದಲಿಗೆ ಕೊಟ್ಟಂಥ ಈ ಕ್ವಶನನ್ನು ಬರ್ಕೊಳ್ಳಿ. 2x + 3y = 11. ಇಕ್ವೇಷನ್ 1. 2x - 4y = -24. ಇಕ್ವೇಷನ್ ನಂಬರ್ 2. ಇಕ್ವೇಷನ್ ನಂಬರ್ 1 ಇಲ್ಲಿ ಆದೇಶವನ್ನು ಮಾಡಬೇಕಾಗ್ತದೆ. ನಾವು ಯಾವ ರೀತಿ, ಒಂದೇ ಇಕ್ವೇಷನನ್ನು ಏನಿದೆಯಲ್ಲ ಅಲ್ಲಿ ವರ್ಜಿಸುವ ವಿಧಾನಕ್ಕಿಂತ ಸ್ವಲ್ಪ ಚೇಂಜಸ್ ಅಷ್ಟೇ. ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಇಕ್ವೇಷನ್ 1 ಹಾಗೆ ಬರ್ಕೊಂಡು ಅದರಲ್ಲಿ y ನ ಬೆಲೆಯನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ 3y = 11. 2x ಆ ಕಡೆ ಹೋದರೆ -2x ಆಗುತ್ತೆ. 3 ಗುಣಾಕಾರ y ಇತ್ತಲ್ವ, ಹಾಗಾಗಿ 3 ಭಾಗಾಕಾರ ಆಗುತ್ತೆ. 11 - 2x / 3 ಆಗುತ್ತೆ. ಇದನ್ನು ಇಕ್ವೇಷನ್ ನಂಬರ್ 3 ಅಂತ ಬರ್ಕೊಳ್ತೀನಿ. y ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನಾನು ಏನು ಮಾಡ್ಕೊಂಡಿದ್ದೀನಿ, y ಬೆಲೆಯನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಆನಂತರ ಈ y ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶ ಮಾಡ್ತೀನಿ. ನೀವು 1ರಲ್ಲಾದರೂ ಮಾಡ್ಬೋದು, 2ರಲ್ಲಾದರೂ ಮಾಡ್ಬೋದು. ನಾನು ಎರಡನೇ ಸಮೀಕರಣದಲ್ಲಿ ಆದೇಶ ಮಾಡ್ತಿದ್ದೀನಿ. ಆಗ ಏನಾಗುತ್ತೆ ನೋಡಿ, ಎರಡನೇ ಸಮೀಕರಣ 2x - 4y = -24 ಇತ್ತಲ್ವ, ಆ y ನ ಜಾಗದಲ್ಲಿ 11 - 2x/3 ಅಂತ ಆಗುತ್ತೆ. ಆಗ 2x ಹಾಗೆ ಇರುತ್ತೆ, ಮೈನಸ್ ಹಾಗೆ 4 ಬರೆದಿದ್ದೀನಿ. y ಜಾಗದಲ್ಲಿ 11 - 2x/3 ಅಂತ ಬರ್ಕೊಳ್ತೀನಿ = -24 ಆ್ಯಸ್ ಇಟ್ ಈಸ್. ಈಗ ನಾನು ಮುಂದಿನ ಒಂದು ಸೊಲ್ಯೂಷನನ್ನು ಏನು ಮಾಡ್ತಿದ್ದೀನಿ ಅಂತ ಹೇಳಿದರೆ ನೋಡಿ, ಅಲ್ಲಿ 3 ಇದೆಯಲ್ಲ, ಇಲ್ಲಿ ಡಿನಾಮಿನೇಟರಲ್ಲಿ 3 ಇದೆಯಲ್ಲ. ಸೊ ಅದನ್ನು ಎಲ್ಲ ಕಡೆಗೂ 3ರಿಂದ ಗುಣಾಕಾರ ಮಾಡ್ತೀನಿ. ಆಗ 3 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 3 2 6x ಆಗುತ್ತೆ. -4 × 11 11 4 44 -4 2 8x ಆಗುತ್ತೆ. ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಅದು ಪ್ಲಸ್ ಆಗುತ್ತೆ. ಸೊ ಇಲ್ಲಿ ಗಮನಿಸ್ಬೇಕು ನೀವು, ಈ ಮೈನಸ್ಸು ಮತ್ತು ಇಲ್ಲಿ 2x ಹತ್ರ ಇರುವಂಥ ಮೈನಸ್ಸು ಪ್ಲಸ್ ಆಗಿ +8x ಆಗುತ್ತೆ. 4 2 8x ಆಗುತ್ತೆ. ಓಕೆ, ಈ 3 ಆಗಲೇ 2ಕ್ಕೂ ಗುಣಿಸಿದ್ದೀನಲ್ವ, ಹಾಗಾಗಿ 3 ಕ್ಯಾನ್ಸಲ್ ಆಯಿತು. ಇಲ್ಲಿ 3 ಗುಣಿಸಿದರೆ 24 3 72 ಬಂತು, ಈಕ್ವಲ್ಸ್ -72 ಆಗುತ್ತೆ. ಸೊ ಇದು ಭಾಳ ಇಂಪಾರ್ಟೆಂಟ್. ಇಲ್ಲಿ ಇದನ್ನೇ ನೀವು ಕಲಿಬೇಕಾಗಿರೋದು. ಪರೀಕ್ಷೆಯಲ್ಲಿ ಗಾಬರಿ, ಭಯ ಇವೆಲ್ಲವೂ ನಿಮ್ಮ ಒಟ್ಟಿಗೆ ಸೇರಿಕೊಂಡು ಈ ಸ್ಟೆಪ್ಪು ಮರ್ತೋಗ್ಬಿಡುತ್ತೆ. ಇದನ್ನು ಏನು ಮಾಡಬೇಕು ಅಂದರೆ ಪ್ರಾಕ್ಟೀಸ್ ಮಾಡಬೇಕು. ಅಂದರೆ ನಿಮ್ಮ ಲೆವೆಲ್ಗೆ ಇದು ಕಷ್ಟ ಅನಿಸಿದರೂ ಕೂಡ ಪರೀಕ್ಷೆಯಲ್ಲಿ ಅನಿವಾರ್ಯವಾಗಿ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಇದಕ್ಕೆ ಯಾವುದೇ ಸೊಲ್ಯೂಷನ್ ಇಲ್ಲ, ಇದೇ ಸೊಲ್ಯೂಷನ್, ಪ್ರಾಕ್ಟೀಸ್ನೇ ಸೊಲ್ಯೂಷನ್. ನೆಕ್ಸ್ಟು, ಈಗ ಎಲ್ಲವೂ ಕೂಡ ಎಕ್ಸ್ನ ವ್ಯಾಲ್ಯೂನಲ್ಲಿ ಇದ್ದಾವೆ, ನೋಡ್ಬೋದು ನೀವು. ಅಂದರೆ 14x - 44 = -72. 14 ಹೆಂಗೆ ಬಂತು, 8 + 6 ಕೂಡಿದ್ದೀನಿ. ಇನ್ನು 44 ಹಾಗೆ ಇಟ್ಕೊಂಡಿದ್ದೀನಿ. ಈಗ 44ನ್ನು ಆಚೆ ಕಡೆ ಕಳಿಸಿದರೆ 72ರಲ್ಲಿ 44 ಪ್ಲಸ್ ಆಗುತ್ತಲ್ವ, ಹಾಗಾಗಿ ಅದೇನಾಗುತ್ತೆ -28 ಆಯಿತು. 14 1 14 2. ಸೊ ಎಕ್ಸ್ನ ಬೆಲೆ -2 ಬರುತ್ತೆ.
ಓಕೆ, 14 ಡಿವೈಡೆಡ್ ಬೈ ಆಗುತ್ತೆ, -2 ಬರುತ್ತೆ. ಎಕ್ಸ್ನ ಬೆಲೆ ಎಷ್ಟು ಬಂತು? -2. ಯಾವ ವಿಧಾನ ಇದು? ಆದೇಶ ವಿಧಾನ. ಸೊ ನಾನೀಗ ಏನು ಮಾಡ್ತೀನಿ, ಎಕ್ಸ್ ಇಸ್ ಈಕ್ವಲ್ ಟು -2 ಸಮೀಕರಣ 3ರಲ್ಲಿ ಆದೇಶ ಮಾಡ್ತೀನಿ. ಸಮೀಕರಣ 3 ಯಾವುದು? ಇದು ವೈನ ಸಪ್ರೇಟ್ ಮಾಡಿದ್ದೀವಲ್ಲ ಇದು. ಇದರಲ್ಲಿ ನಾನು ಎಕ್ಸ್ನ ಬೆಲೆಯನ್ನು ಆದೇಶ ಮಾಡ್ತೇನೆ. ಆಗ y ಇಸ್ ಈಕ್ವಲ್ ಟು 11 - 2x ಡಿವೈಡ್ ಬೈ 3 ಆಗುತ್ತೆ. ಎಕ್ಸ್ನ ಬೆಲೆ -2 ಹಾಕಿದಾಗ y ಇಸ್ ಈಕ್ವಲ್ ಟು 11 - 2x ಇಂಟು -2 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಆಗುತ್ತೆ. ಅದು 2 4 ಆಗುತ್ತೆ. 11 4 ಕೂಡಿದರೆ ಎಷ್ಟಾಯಿತು? 15 ಡಿವೈಡೆಡ್ ಬೈ 3 ಆಗುತ್ತೆ. ಅಂದರೆ 15 ಡಿವೈಡ್ ಬೈ 3 ಅಂದರೆ ಎಷ್ಟು? 3 1 3 5 15. ಸೊ ಸರಿಯಾದ ಉತ್ತರ ಎಷ್ಟಾಗುತ್ತೆ? 5 ಅಂತ ಆಗುತ್ತೆ. ಗೊತ್ತಾಯ್ತಾ? ಹಾಗಾಗಿ ಸಮೀಕರಣವನ್ನು ನೀವು ಬಿಡಿಸಿದ್ರಿ ಈಸಿಯಾಗಿ. ಯಾವುದು ಉತ್ತರ ಅಂತಕ್ಕಂಥದ್ದು ಕೂಡ ಗೊತ್ತಾಯ್ತು ನಿಮಗೆ. y ಬೆಲೆ 5, ಎಕ್ಸ್ನ ಬೆಲೆ -2 ಬಂತು. ಯಾವ ವಿಧಾನ? ಆದೇಶ ವಿಧಾನ. ಕ್ಲಿಯರ್ ಆಯಿತಾ? ನೀವು ಇಲ್ಲಿ ವೈನ ಸಪ್ರೇಟ್ ಮಾಡ್ಕೊಳ್ಳೋ ಬದಲಿಗೆ ಎಕ್ಸ್ನ ಸಪ್ರೇಟ್ ಮಾಡಿಕೊಂಡು ಮಾಡ್ಬೋದು, ಅಥವಾ ವೈನ ಇದೇ ನಾನು ಈಗೇನು ಹೇಳಿದೆ ಇದೇ ಮೆಥಡನ್ನು ಮಾಡ್ಬೋದು. ಬಟ್ ಈ ರೀತಿ ಮಾಡೋದು ಆದೇಶ ವಿಧಾನ ಅಂಥೇಳಿ ತಿಳ್ಕೊಬೇಕು. ಸೊ ಗೊತ್ತಾಯ್ತಲ್ಲ? ಸೊ ವಿಡಿಯೋನ ಮತ್ತೊಂದು ಸರಿ ರಿವ್ಯೂ ಮಾಡಿ ನೀವು ಖಂಡಿತ ಈ ಲೆಕ್ಕವನ್ನು ಬಿಡಿಸೋ ಕ್ರಮವನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅಭ್ಯಾಸಕ್ಕಾಗಿ ಮತ್ತೆ 7 ಪ್ರಶ್ನೆಗಳನ್ನು ನಾನು ನಿಮ್ಮ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ಸೊ 1 2 3 4 5 6 7 ಈ 7 ಪ್ರಶ್ನೆಗಳನ್ನು ನೀವು ಬಿಡಿಸಿ 2022, 20 ಮತ್ತು 19ನೇ ಎಲ್ಲ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬಂದಿತ್ತು. ತುಂಬ ಸುಲಭ ಇರ್ತವೆ. ನಿಮ್ಮಿಂದ ಇದು ಸಾಧ್ಯ ಇದೆ. ಒಮ್ಮೆ ಪ್ರಯತ್ನ ಮಾಡಿ ಉತ್ತರಗಳನ್ನು ಕಂಡುಹಿಡಿಯಿರಿ. ಉತ್ತರ ಚೆಕ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಇಲ್ಲಿ ಉತ್ತರಗಳನ್ನು ಡಿಸ್ಪ್ಲೇ ಮಾಡಿದ್ದೀನಿ. ಓಕೆ, ಮೊದಲು ಏನು ಮಾಡಬೇಕಂತ ಹೇಳಿದ್ದೆ, ಸ್ಟೆಪ್ನ ನೆನ್ಪಿಟ್ಕೊಳ್ಳಿ. ಸೊ ಮೊದಲನೇದಾಗಿ ಫಸ್ಟ್ ಸ್ಟೆಪ್ ಏನು ಹೇಳುತ್ತೆ, ಇದರಲ್ಲಿ ಯಾವುದಾದ್ರೂ ಒಂದು ಬೆಲೆ ಅಂದರೆ ಈಕ್ವೇಷನ್ 1ನಲ್ಲಿ ಅಥವಾ ಈಕ್ವೇಷನ್ 2ನಲ್ಲಿ ಒಂದು ವ್ಯಾಲ್ಯೂವನ್ನು ಸಪ್ರೇಟ್ ಮಾಡ್ಕೊಳ್ಳಿ. ಇಲ್ಲಿ ನಾನಿಲ್ಲಿ ಈಸಿಯಾಗಿ ನೋಡೋದಾದರೆ ಎಕ್ಸ್ನ ಸಪ್ರೇಟ್ ಮಾಡ್ಕೊಳ್ಳಿ. ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ? 1 + y ಆಗುತ್ತೆ. ಸೊ ಇದನ್ನು ಈಕ್ವೇಷನ್ 1ಕ್ಕೆ ಆದೇಶ ಮಾಡಿ, ನಂತರ ಏನು ಮಾಡಿ ಅಂದರೆ ಎಕ್ಸ್ನ ಬೆಲೆಯನ್ನು ವೈನ ಬೆಲೆಯನ್ನು ಕಂಡುಹಿಡಿಯಿರಿ. ನಂತರ ಇದಕ್ಕೆ ನೀವು ವೈನ ಬೆಲೆಯನ್ನು ಹಾಕಿದರೆ ಎಕ್ಸ್ನ ವ್ಯಾಲ್ಯೂ ಸಿಗುತ್ತೆ. ಸೊ ಟೋಟಲಿ ಅದು ಎಕ್ಸ್ ಇಸ್ ಈಕ್ವಲ್ ಟು 2, y ಇಸ್ ಈಕ್ವಲ್ ಟು 1. ಎಕ್ಸ್ನ ಬೆಲೆ 2, ವೈನ ಬೆಲೆ 1 ಬರುತ್ತೆ. ಸೊ ಸ್ಕ್ರೀನನ್ನು ಪಾಸ್ ಮಾಡಿ ನಂತರ ಎಲ್ಲ ಲೆಕ್ಕಗಳನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಓಕೆ, ನೆಕ್ಸ್ಟ್ ಓರೆ ಗುಣಾಕಾರ ವಿಧಾನದಿಂದ ಸಮೀಕರಣಗಳನ್ನು ಬಿಡಿಸುವುದು ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಸೊ ಈ ಲೆಕ್ಕಗಳನ್ನು ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ತರಗತಿ. ಸೊ ಮಿಸ್ ಮಾಡದೆ ಮುಂದಿನ ವಿಡಿಯೋವನ್ನು ನೋಡ್ತೀರಾ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ನೀವು ವಿಡಿಯೋವನ್ನು ನೋಡ್ತಾ ಇದ್ದರೆ ನಿಮ್ಮ ಸ್ನೇಹಿತರಿಗೆ ಯಾರ್ಯಾರಿದ್ದಾರೆ ಅವ್ರಿಗೂ ಕೂಡ ಶೇರ್ ಮಾಡಿ, ಅಥವಾ ಈ ವಿಡಿಯೋ ನಿಮಗೆ ಬಹಳ ಯೂಸ್ಫುಲ್ ಇದೆ ಅಂತ ಹೇಳಿದರೆ ಯೂಸ್ಫುಲ್ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನನ್ನ ಒಂದು ಪ್ರಯತ್ನ ಕಂಟಿನ್ಯೂ ಆಗುತ್ತೆ. ನಿಮ್ಮ ಪರೀಕ್ಷೆ ಬರೋಷ್ಟೇ ಇನ್ನಷ್ಟು ತರಗತಿಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆಲ್ ದ ಬೆಸ್ಟ್. ಹಾಗೆ ಸೈನ್ಸ್ ಕ್ಲಾಸ್ಗಳು ಕೂಡ ಇದ್ದಾವೆ, ವಿಜ್ಞಾನ, ಅವುಗಳನ್ನು ಕೂಡ ವಾಚ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.